ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರ ಚದಲಾಪುರ ಕ್ರಾಸ್ನಲ್ಲಿಂದು ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದು 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಖಾಸಗಿ ಬಸ್ ಹಾಗೂ ಟಿಪ್ಪರ್ ನಡುವೆ ಸಂಭವಿಸಿದ ಈ ಭೀಕರ ಡಿಕ್ಕಿಯ ದೃಶ್ಯ ಸ್ಥಳೀಯರನ್ನ ಬೆಚ್ಚಬೀಳಿಸಿದೆ. ಇದು ಈ ಕಡೆ ಬೆಂಗಳೂರು ಕಡೆಯಿಂದ ಬರ್ತಾ ಇದೆ. ಈ ಟೀ ಕುಡಿಯೋಕ್ಕೆ ಒಂದು ಟಿಪ್ಪರ್ ಲಾರಿ ನಿಂತಿತ್ತು. ಬಸ್ಸು ಡ್ರೈವರ್ಗೆ ಪಿಡ್ಸ್ ಬಂದಿದೆ. ಅಲ್ಲಿ ಪ್ಯಾಸೆಂಜರ್ ಇರೋರೆಲ್ಲ ಕೇಳಿದ್ದಾರೆ, ಏನು ಅನ್ನೋಷ್ಟು ಗಾಬರಿಯಾಗಿ ಎಲ್ಲ ಅವ್ರು ಬಿಡಿಸ್ಕೊಳಕ್ಕೆ ಹೋಗಿದ್ದಾರೆ. ಬಿಟ್ಟಿಲ್ಲ, ಆದರೂ ಒಂಥರ ಅವರು ಬಿಡಿಸಲ್ಲಿ ಇದ್ದಿರಲ್ಲ ಆ ಇದರಲ್ಲಿ ಹಿಂಗೆ ಎಳ್ಬಿಟ್ಟಿದ್ದಾರೆ. ಅಷ್ಟಾಗಿದೆ. ಸಾರ್ವಜನಿಕರಿಗೆಲ್ಲ ಏನಾದ್ರು ಸಮಸ್ಯೆ? ಸಾರ್ವಜನಿಕರು ಒಳಗಿರೋರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದೆ. ಒಂದು 20-25 ಜನಕ್ಕೆಲ್ಲ ಇದಾಗಿದೆ. ಒಬ್ಬರು ಡೆತ್ ಆಗಿದ್ದಾರೆ. ಅವರು ದೊಡ್ಡಬಳ್ಳಿ ಗ್ರಾಮ ಪಂಚಾಯತಿ ಇದರಲ್ಲಿ ಜಲಗಾರಾಗಿ ಕೆಲಸ ಮಾಡ್ತಾರೆ. ಡ್ಯೂಟಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ಈ ಥರ ಆಗಿದೆ. ಇನ್ನು ಬೇರೆಯವ್ರಿಗೆ ಏನಾದರೂ ಸಮಸ್ಯೆಗಳಾಗಿದೆಯಾ? ಸಮಸ್ಯೆಗಳಾಗಿದೆ, ಜಾಸ್ತಿ ಇಂಜುರಿಗಳಾಗಿದೆ. ಲೇಡೀಸ್ಗೆ, ಮಕ್ಕಳಿಗೆ, ಸ್ವಲ್ಪ ಇದರೆಲ್ಲ ಬಸ್ಸಲ್ಲಿರೋರಿಗೆಲ್ಲ ಇದಾಗಿದೆ. ತಲೆ ಹೆಡ್ಡಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಇಂಜುರಿಗಳಾಗಿದೆ. ಎಷ್ಟು ಜನ ಓಡಾಡ್ತಾ ಇದೆ? ಇದು ಬಸ್ಸು ಪೂರ್ತಿ ಚೆನ್ನಾಯಿತು. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಚೆನ್ನಾಯಿತು. ಅಲ್ಲ, ಇದು ಯಾರು ತಪ್ಪು ಅಂತೀರಾ? ಮತ್ತು ಅವ್ರಿಗೆ ಕಾಯಿಲೆ ಬಂದಿರೋದು? ಅದು ಪಿಡ್ಸ್ ಬಂದಿದೆ ಮೈನು. ಯಾಕಂದರೆ ಒಳಗಡೆ ಇರೋ ಪ್ಯಾಸೆಂಜರೇ ಹೇಳ್ತಾ ಇದ್ದಾರಲ್ಲ, ಅವ್ರ ಜೊತೆಯಲ್ಲಿ ಟ್ರಾವೆಲ್ ಮಾಡೋರು ಹೇಳ್ತಾ ಇದ್ದಾರೆ ಪಿಡ್ಸ್ ಬಂದಿದೆ. ಒಂದು 5-6 ಜನ ಬಿಡಿಸಿದ್ದಾರೆ, ಆಗಿಲ್ಲ. ಸ್ಟೇರಿಂಗ್ ಇದೇ ಥರ ಗಟ್ಟಿಯಾಗಿ ಇಟ್ಕೊಂಡು ಮಾಡಿದ್ದಾರೆ. ನೀವು ಈ ಘಟನೆ ಆಗೋಗಿ ಎಲ್ಲಿದ್ರಿ? ನಾವು ಇಲ್ಲೇ ಇದ್ದೀವಿ. ನೀವು ನೋಡಿದ್ರಾ? ನಾವು ಆ ಕಡೆಯಿಂದ ಹೋಗ್ತಾ ಇದ್ವಿ. ಹಾಂ, ನೋಡಿ ಹಿಂಗೆ ಆಯ್ತು ಮೇಲೆ ಹಂಗೆ ಬಂದು ನಮ್ಮ ಕೈಲಾದ ಹೆಲ್ಪ್ ಎಲ್ಲ ಮಾಡಿದ್ವಿ. ನಿಮ್ಮ ಹೆಸರು? ಮನೋಜ್. ಬಸ್ಸು ಓವರ್ ಸ್ಪೀಡಲ್ಲಿ ಬರ್ತಾ ಇದ್ದಾನೆ. ಬರಬೇಕಾದ್ರೆ ಎಕ್ಸೆಲ್ ಚಿಕ್ಕಬಳ್ಳಾಪುರ ನಿಧಾನಕ್ಕೆ ಬರ್ತಾ ಇದ್ದಾನೆ. ಎಕ್ಸೆಲ್ ವಾಟರ್ಮನ್ ಗಂಗಪ್ಪ ಅಂತೆ. ಅವರು ಹೊಡೆದಾಗ ಅವ್ನಿಗೆ ಡ್ರೈವರ್ಗೆ ಮೂರ್ಛೆ ರೋಗ ಬಂದೈತೆ. ಆ ಮೂರ್ಛೆ ರೋಗ ಬಂದಾಗ ಏನಾಗೈತೆ, ಫುಲ್ಲು ಅವ್ನಿಗೆ ಗೊತ್ತಾಗಿಲ್ಲ ಏನು ಮಾಡಬೇಕಂತ. ಫುಲ್ ಇದಾಗ್ಬಿಟ್ಟಿದೆ. ಆವಾಗ ಬಂದು ಟಿಪ್ಪರ್ಗೆ ಹೊಡೆದಿದ್ದಾನೆ. ಟಿಪ್ಪರ್ಗೆ ಹೊಡೆದ್ಬಿಟ್ಟು ಫುಲ್ಲು ಒಬ್ಬರು ಡೆತ್ ಆಗಿದ್ದಾರೆ, ಗಂಗಾಧರಪ್ಪ ಅನ್ನೋರು. ಆಮೇಲೆ ಸುಮಾರು ಜನಕ್ಕೆ ಬಸ್ಸಲ್ಲಿರೋರಿಗೆಲ್ಲ ಗಾಯಗಳಾಗಿದೆ. ನೀವು ಎಲ್ಲಿದ್ರಿ ಸರ್? ನಾನು ಇಲ್ಲಿ ಟೀ ಶಾಪಲ್ಲಿದ್ದೆ. ಏನಾಯ್ತು? ನೀವು ನೋಡಿದಾಗ ಯಾವ ಥರ ಭೀಕರ ಆಯಿತು? ಏನಾಯಿತು? ಬಸ್ ಒಂದು ಫುಲ್ ಹೆವಿ ಸ್ಪೀಡಾಗಿ ಬಂದು ಹೊಡೆದಿರೋದು. ಎಕ್ಸೆಲ್ಗೆ ಹೊಡೆದು ಬಂದ ಮುಂದೆ ಬಂದು ಟಿಪ್ಪರ್ ಹೊಡೆದಿದ್ದಾನೆ. ಲಾರಿ ಟಿಪ್ಪರ್. ಯಾರ್ಯಾರು ಡೆತ್ ಆಗಿರೋ? ವಾಟರ್ಮ್ಯಾನ್ ಗಂಗಪ್ಪ, ಚದಲಪುರ ಎಕ್ಸೆಲ್ ಹೆವಿ ಡ್ಯೂಟಿ. ಅಲ್ಲ, ಅದರಲ್ಲಿದ್ದ ಪ್ಯಾಸೆಂಜರ್ಗೆಲ್ಲ ಏನು ಸಮಸ್ಯೆ? ಸಿಕ್ಕಾಪಟ್ಟೆ ಗಾಯಗಳಾಗಿದ್ದಾವೆ. ಕಾಲು, ಕೈ, ತಲೆ ಫುಲ್ ಎಲ್ಲ ಓಪನ್ ಆಗಿದ್ದಾವೆ. ಆ ದೃಶ್ಯ ನೋಡೋಕ್ಕೆ ಯಾವ ಥರ ಇತ್ತು ಸರ್? ನೀವು ನೋಡೋದು ಭಯಾನಕ. ಕೈ ಕಲ್ಲು ಆಡ್ತಾನೆ ಇಲ್ಲ ಇದುವರೆಗೂ. ಅವರು ನಮ್ಮ ಫ್ರೆಂಡ್ ಆದರೆ ಟೀ ಕುಡಿತಾ ಇದ್ದು ಲೋಟನೆ ಬಿಸಾಕುವ ಪಾಪ, ಕೈ ಕಾಲೇ ಆಡಲಿಲ್ಲ ಅವ್ರಿಗೆ. ಸಡನ್ ಆಗಿ ಎದ್ದು ಕಿರ್ಚಾಡ್ಬಿಟ್ರು ಅವರು. ಮುನೀಂದ್ರ. ಡ್ರೈವರ್ ಫಿಕ್ಸ್ ಬಂದು ಟಿಪ್ಪರ್ ನಿಲ್ಸಿದ್ರು. ಟಿಪ್ಪರ್ಗೆ ಎಷ್ಟು ಜನ ಇದ್ರು ಬಸ್ಸಲ್ಲಿ? ಎಲ್ಲ ಹೆಂಗ್ಸು, ಜಾಸ್ತಿ ಹೆಂಗ್ಸು, ಜಾಸ್ತಿ ಇರಲಿಲ್ಲ. ಟಿಪ್ಪರ್ ಹಿಂದ್ಗಡೆ ಹೋಗ್ತಿರೋದಲ್ಲ, ಲೇಟ್ ಆಗಿರೋದೇ ಜಾಸ್ತಿ. ಎಲ್ಲಿ ಸರಿಯಾಗಿದೆ? ಚದಲಪುರ ಅಲ್ಲ, ನಂದಿ ಕ್ರಾಸ್. ಎಷ್ಟು ಜನ ಗೇಟ್ ಆಗಿದ್ರ? ಸುಮಾರು ಜನ ಮನ್ಸಿದ್ರು. ನನಗೂ ಸ್ವಲ್ಪ ಪೇಟೆಗಳಾಗಿರೋಲ್ಲ, ನೋಡಿದೆ, ಗೊತ್ತಿಲ್ಲ. ಡ್ರೈವರ್ಗೆ ಏನೂ ಆಗಿಲ್ಲ. ನೋಡಿ, ಏನೂ ಆಗಿಲ್ಲ. ಡ್ರೈವರ್ಗೆ ಏನೂ ಆಗಿಲ್ಲ. ಎಷ್ಟು ಜನ ಗಾಯ? 10 ಜನಕ್ಕಾಗಿದೆ. ಸುಮಾರು ಒಂದು 34 ಜನಕ್ಕಾಗಿದೆ. ಇಲ್ಲ ಇಲ್ಲ, ಒಂದು 45-50ರಲ್ಲಿ ಹೋಗಿದ್ದು. ಫಿಟ್ಸ್ ಬಂತು, ನಾನು ನೋಡಿದೆ. ಫಿಟ್ಸ್ ಬಂದಿತ್ತು, ನೋಡಿದೆ. ಬೇರೆ ಹೋಗಿ ಅವಾಯ್ಡ್ ಮಾಡೋದು ಆಗ್ಲಿಲ್ಲ. ಅವ್ರಿಗೆ ಸ್ಟೇರಿಂಗ್ ಕೊಡ್ಲಿಲ್ಲ. ಫಿಟ್ಸ್ ಬಂದಾಗ ಟೈಟ್ ಆಗಿ ಇಟ್ಕೊಂಡ್ಬಿಟ್ಟು, ಟೈಟ್ ಆಗಿ ಇಟ್ಕೊಂಡು ಅವಾಗ ಹೋಗಿ ಸುಮಾರು ಸೈಡಲ್ಲಿ ಇದ್ದಿತ್ತು ಟಿಪ್ಪರ್ ನಿಲ್ಸಿರೋದು. ಗಾಯಾಳುಗಳನ್ನು ತಕ್ಷಣವೇ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮೃತ ವ್ಯಕ್ತಿಯನ್ನು ಚದಲಾಪುರ ಗ್ರಾಮದ ವಾಟರ್ಮನ್ ಗಂಗಪ್ಪ ಅಂತ ಗುರುತಿಸಲಾಗಿದೆ. ಈ ಅಪಘಾತ ಹೇಗೆ ಸಂಭವಿಸಿತು ಅನ್ನೋ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರ ಚದಲಾಪುರ ಕ್ರಾಸ್ನಲ್ಲಿಂದು ಖಾಸಗಿ ಬಸ್ ಹಾಗೂ ಟಿಪ್ಪರ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ.
ಅಪಘಾತದ ವೇಳೆ ಚದಲಾಪುರ ಗ್ರಾಮದ ವಾಟರ್ಮನ್ ಗಂಗಪ್ಪ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಬಸ್ನಲ್ಲಿದ್ದ ಮಹಿಳೆಯರು, ಮಕ್ಕಳು ಸೇರಿದಂತೆ 10ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದು, ಕೆಲವರ ಸ್ಥಿತಿ ಗಂಭೀರವಾಗಿದೆ ಎನ್ನಲಾಗಿದೆ. ಗಾಯಾಳುಗಳನ್ನು ಸ್ಥಳೀಯರು ಹಾಗೂ ಪೊಲೀಸರು ಕೂಡಲೇ ರಕ್ಷಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಡಿವಿಡಿ ಬಸ್ ಚಾಲಕರು ವೇಗವಾಗಿ ನಡೆಸೋದ್ರಿಂದಾನೇ ಅಪಘಾತಗಳು ಹೆಚ್ಚಾಗ್ತಾ ಇದೆ ಅನ್ನೋ ಮಾತು ಇದೆ. ಮತ್ತೊಮ್ಮೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಬಸ್ ಚಾಲಕನಿಗೆ ವಾಹನ ಚಲಾಯಿಸುತ್ತಿದ್ದ ವೇಳೆ ಏಕಾಏಕಿ ಮೂರ್ಛೆ ಬಂದ ಪರಿಣಾಮ ಬಸ್ ನಿಯಂತ್ರಣ ತಪ್ಪಿದೆ. ಮೊದಲು ರಸ್ತೆ ಬದಿಯ ಬೈಕ್ಗೆ ಡಿಕ್ಕಿ ಹೊಡೆದ ಬಸ್ ಬಳಿಕ ಎದುರಿದ್ದ ಟಿಪ್ಪರ್ಗೆ ಡಿಕ್ಕಿ ಹೊಡೆದಿದ್ದು, ಇದರಿಂದ ಈ ಭೀಕರ ದುರಂತ ಸಂಭವಿಸಿದೆ ಎನ್ನಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಹಾಗೂ ನಂದಿಗಿರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಂದಿಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಪಘಾತದ ನಿಖರ ಕಾರಣದ ಬಗ್ಗೆ ತನಿಖೆ ಮುಂದುವರೆದಿದೆ. ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳ ಆರೋಗ್ಯ ಸ್ಥಿತಿ ಹಾಗೂ ಗಂಭೀರವಾಗಿ ಗಾಯಗೊಂಡವರ ಕುರಿತು ಹೆಚ್ಚಿನ ಮಾಹಿತಿ ನಿರೀಕ್ಷಿಸಲಾಗಿದೆ. ಚದಲಾಪುರ ಕ್ರಾಸ್ನಲ್ಲಿ ನಡೆದ ಈ ಭೀಕರ ಅಪಘಾತ ಕುರಿತು ಮತ್ತಷ್ಟು ಅಧಿಕೃತ ಮಾಹಿತಿ ಲಭ್ಯವಾಗ್ತಿದ್ದಂತೆ ನಿಮಗೆ ತಲುಪಿಸ್ತೇವೆ. ಕ್ಯಾಮರಾಮನ್ ಜೊತೆ ಸುಮನ್ ಟಿವಿ ಕನ್ನಡ, ಚಿಕ್ಕಬಳ್ಳಾಪುರ.